ಗೌರಿಯೊಂದಿಗೆ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸಿಸುವ ಒಬ್ಬ ಸರಳ ರೈತ. ಅವನು ಪ್ರತಿದಿನವೂ ತನ್ನ ಹೊಲದಲ್ಲಿ ದುಡಿಯುತ್ತಾ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದ. ಅವರ ಮಗ ಸಂತೋಷ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಆಧುನಿಕ ಯುವಕ. ತಂದೆಯ ಹಳ್ಳಿಯ ಬದುಕಿನ ಬಗ್ಗೆ ಸಂತೋಷನಿಗೆ ತಿರಸ್ಕಾರವಿತ್ತು. ಒಂದು ದಿನ ಸಂತೋಷ ತನ್ನ ತಂದೆಯ ಹೊಲದ ಬಗ್ಗೆ ಹೀಗೆ ಅಪಮಾನದಿಂದ ಮಾತನಾಡುತ್ತಾನೆ. ಅಪ್ಪ, ನೀವು ಈ ಹೊಲದಲ್ಲಿ ಎಷ್ಟು ಹುಳು ಹಾವುಗಳ ಜೊತೆಗೆ ಸಮಯ ಕಳೆಯುತ್ತೀರಿ. ಬಿಟ್ಟು ಬಿಡಿ, ಈ ಜಮೀನನ್ನು ಮಾರೋಣ, ನಾನು ಆಧುನಿಕ ಮನೆ ಕಟ್ಟಿಸುತ್ತೇನೆ. ಮಗನ ಮಾತಿಗೆ ನಿಂಗಪ್ಪ ನಗುತ್ತಾ ಯಾವುದೇ ಉತ್ತರ ನೀಡದೆ ತನ್ನ ಹೊಲದ ಕೆಲಸವನ್ನು ಮುಂದುವರಿಸುತ್ತಾನೆ. ಅವನ ಮುಖದಲ್ಲಿ ಯಾವುದೇ ಅಸಮಾಧಾನವಿರಲಿಲ್ಲ. ಬದಲಿಗೆ ತನ್ನ ಕೆಲಸದ ಬಗ್ಗೆ ಒಂದು ರೀತಿಯ ಶಾಂತಿಯುತ ಸಂತೃಪ್ತಿ ಇತ್ತು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP ಟೆಕ್ ಕನ್ನಡ ಚಾನಲ್. ಸೊ ಈಗ ನೋಡಿದ್ರಲ್ಲ, ಈ ರೀತಿ ಎನಿಮಿನೇಷನ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎನಿಮೇಷನ್ ವಿಡಿಯೋ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಸೊ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಸೊ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಸೊ ಕಮೆಂಟ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಈಗ ನಾವು ಕ್ರೋಮ್ ಓಪನ್ ಮಾಡ್ಕೊಳ್ಳೋಣ. ಕ್ರೋಮ್ ಓಪನ್ ಮಾಡ್ಕೊಂಡಕ್ಕೂ ಆಟೋ ಡ್ರಾಪ್ ಅಂತ ಹೇಳ್ಕೊಟ್ರೆ ಸಾಕು. ಸೊ ಅದು ಬರುತ್ತೆ, ಆಟೋ ಡ್ರಾಪ್ AI ಫ್ರೀ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಆಟೋ ಡ್ರಾಪ್ AI ಅಂತ ಹೇಳಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಆ್ಯನಿಮೇಷನ್ಗಳನ್ನು ರಚಿಸಿ ಅಂತಿದೆ. ಸೊ ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಈಗ ನಾವು ಅನಿಮೇಷನ್ಗಳನ್ನ ರಚಿಸಿ ಅಂತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ ಅನಿಮೇಷನ್ ಸ್ಟುಡಿಯೋ ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ ನೋಡಿ, ನೀವು 16:9 ಅಂದರೆ ಲಾಂಗ್ ವಿಡಿಯೋ ಮಾಡೋದಕ್ಕೆ ತಗೊಳ್ಬೋದು. ನೀವು 9:16 ಅಂದರೆ ಶಾರ್ಟ್ ವಿಡಿಯೋ. ಸೊ ನಾನಿಲ್ಲಿ 16:9 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನಂತರ ಈ ರೀತಿ ಓಪನ್ ಆಗುತ್ತೆ. ಸೊ ಈಗ ನಮಗಿಲ್ಲಿ ಸೊ ಬ್ಯಾಕ್ಗ್ರೌಂಡ್ಗೆ ಇಮೇಜಸ್ ಬೇಕಾಗಿರುತ್ತೆ. ಸೊ ಈಗ ವಿಲೇಜ್ ಸ್ಟೋರೀಸ್, ಸೊ ಈ ರೀತಿ ಎಲ್ಲ ಮಾಡಬೇಕಾದ್ರೆ ನಮಗೆ ವಿಲೇಜ್ ಇಮೇಜಸ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಬೇಕಾಗಿರುತ್ತೆ. ಸೊ ಅದರಿಂದಾಗಿ ನೀವು ಪಿಂಟ್ರೆಸ್ಟ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ. ನಾವು ಪಿಂಟ್ರೆಸ್ಟ್ ಆ್ಯಪ್ಗೆ ಹೋಗಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಾವು ವಿಲೇಜ್ ಬ್ಯಾಕ್ಗ್ರೌಂಡ್ ಇಮೇಜಸ್ ಅಂತ ಹೇಳ್ಕೊಟ್ರೆ ಸಾಕು, ತುಂಬ ಶೋ ಆಗುತ್ತೆ. ಸೊ ಈ ರೀತಿ ಶೋ ಆಗುತ್ತೆ. ನಿಮಗಿಲ್ಲಿ ಯಾವ ವಿಡಿಯೋ ಬೇಕಾದರೂ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ಅದೇ ರೀತಿ ನಮಗೆ ಒಂದು ಹೋಮ್ ಒಳಗಿನ ಇಮೇಜಸ್ ಬೇಕು ಅಂತ ಹೇಳಿದ್ರೆ ವಿಲೇಜ್ ಇನ್ಸೈಡ್ ಇಮೇಜಸ್ ಅಂತ ಹೇಳ್ಕೊಟ್ರೆ ಸಾಕು. ಸೊ ತುಂಬ ಇಮೇಜಸ್ ತೋರಿಸುತ್ತೆ. ಸೊ ಅದ್ರಲ್ಲಿ ನಮಗೆ ಯಾವ್ದು ಬೇಕಾದರೂ ನಾವು ಡೌನ್ಲೋಡ್ ಮಾಡ್ಕೊಬೋದು. ಈಗ ನಮಗೆ ಅಸೆಟ್ಸಿಗೆ ಹೋಗಿ ಅಲ್ಲಿ ನಮಗೀಗ ಬ್ಯಾಕ್ಗ್ರೌಂಡ್ ಬೇಕಾಗಿರುತ್ತೆ. ನೀವು ಆಲ್ರೆಡಿ ಈಗ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಇಮೇಜಸ್ಸು ಗ್ಯಾಲರಿಲಿರುತ್ತೆ. ಸೊ ಇಲ್ಲಿ ಕಾಣಿಸ್ತಿದ್ದೀರಾ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅಲ್ಲಿರುವಂತಹ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಅದನ್ನು ಇಲ್ಲಿ ಹಾಕ್ಕೊಳ್ಬೋದು. ಸೊ ಈ ರೀತಿ ಓಪನ್ ಆಗುತ್ತೆ. ಇದನ್ನು ನಾವು ಈಗ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಸೊ ಲೇಯರ್ನ ಎಳ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ನಿಮಿಷ ವಿಡಿಯೋ ಬೇಕೋ ಸೊ ಅಷ್ಟು ನಿಮಿಷ ಸೊ ಎಳಿಬೇಕಾಗತ್ತೆ. ಸೊ ನಂತರ ನಾವೀಗ ಬ್ಯಾಕ್ಗ್ರೌಂಡ್ನ ಲಾಕ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಅದು ಮೂವ್ ಆಗೋಲ್ಲ, ನಾವೇನೇ ಟಚ್ ಮಾಡಿದ್ರೂ ಕೂಡ ಮೂವ್ ಆಗೋಲ್ಲ. ಸೊ ನಂತರ ನಮಗೀಗ ಕ್ಯಾರೆಕ್ಟರ್ ಬೇಕು. ಸೊ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಈಗ ಇಲ್ಲಿಷ್ಟು ಕ್ಯಾರೆಕ್ಟರ್ಗಳಿವೆ. ಸೊ ಪಕ್ಷಿಗಳನ್ನ ನೀವು ಬೇಕಾದ್ರೆ ಪಕ್ಷಿಗಳ ರೇಟೆಡ್ ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಸೊ ಮೊಲ ಆಗಿರ್ಬೋದು, ಮಂಕಿ ಆಗಿರ್ಬೋದು, ಸೊ ಹುಲಿ, ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ಕಿಡ್ ಸ್ಟೋರಿ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಈಗ ಒಂದು ಲೇಡಿ ಪಾತ್ರ ತಗೊಳ್ಳೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಎನಿಮೇಷನ್ ಬರುತ್ತೆ. ಸೊ ಇಲ್ಲಿ ನೀವು ಸೊ ವಾಕಿಂಗ್ ಆಗಿರ್ಬೋದು, ಟಾಕ್ ಆಗಿರ್ಬೋದು, ಸೊ ನಿಂತ್ಕೊಂಡಿರೋದಾಗಿರ್ಬೋದು, ಸೊ ಈ ಥರ ಬರುತ್ತೆ. ನೀವು ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೂ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ನಿಮಗೆ ಯಾವ ರೀತಿ ಸ್ಟೈಲ್ ಬೇಕೋ ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸದ್ಯಕ್ಕೆ ವಾಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಂತರ ಇಲ್ಲಿಗೆ ಈ ರೀತಿ ಬರುತ್ತೆ. ನಾವು ಇದನ್ನು ಈಗ ನೀಟಾಗಿ ಸೆಟ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕಾಗತ್ತೆ.
ಸೊ ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಈ ಲೇಡಿನ ವಾಕ್ ಮಾಡಿಸ್ಬೇಕಾಗತ್ತೆ. ಅಂದರೆ ನಾವೀಗ ಪಾತ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪಾತ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇಮ್ ಅದೇ ರೀತಿ ಇನ್ನೊಂದು ಬರುತ್ತೆ ಇಮೇಜಸ್ಸು. ಸೊ ಒಂದೇ 5 ಸೈಜ್ ಇರಬೇಕು. ಸೈಜ್ ನೋಡಿಕೊಂಡು ಈಗ ನಾವಿವಾಗ ಲೇಡಿನ ತಕ್ಕು ಹೋಗಿ ಸ್ವಲ್ಪ ಆ ಕಡೆ ನಿಲ್ಲಿಸ್ಬೇಕಾಗತ್ತೆ. ಈಗ ನಾವೀಗ ಸೊ ಏನು ಲೇಯರ್ ಇದೆಯಾ ಅದನ್ನು ಸ್ವಲ್ಪ ಎಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದು ಅಷ್ಟಕ್ಕೆ ನಾವು ಹೋಗಿ ನಿಲ್ಲಿಸ್ಬೇಕಾಗತ್ತೆ. ನಂತರ ನಾವೀಗ ಸೊ ಈಗ ಆನ್ ಮಾಡಿ ನೋಡಿದ್ರೆ ಸೊ ನೋಡಿ ಈ ರೀತಿ ಮೂವ್ ಆಗುತ್ತೆ. ಸೊ ನಿಮಗೆ ಎಷ್ಟು ನಿಮಿಷ ಬೇಕೋ ವಿಡಿಯೋ ನೀವು ಅಷ್ಟು ನಿಮಿಷ ಇಟ್ಕೊಳ್ಬೋದು. ಸೊ ನಂತರ ನಾವೀಗ ಬೇಕಾದ್ರೆ ಈ ವಾಕಿಂಗ್ನ ಸ್ಪೀಡ್ ಕೂಡ ಮಾಡ್ಕೊಳ್ಬೋದು. ಸೊ ಸ್ಪೀಡ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ ಜಾಸ್ತಿ ಇಟ್ಕೊಂಡು ಸೊ ಓಕೆ ಕೊಟ್ಟು ನೋಡಿದ್ರೆ ಈಗ ನೋಡಿ ಸ್ಪೀಡ್ ಕೂಡ ಇಟ್ಕೊಳ್ಬೋದು. ನಂತರ ಬೇಡ ಅಂತೇಳಿದ್ರೆ ನಾರ್ಮಲ್ ಹೇಗಿರುತ್ತೆ ಸ್ಪೀಡು ಸೊ ಅಷ್ಟಕ್ಕೆ ಇಟ್ಕೊಂಡ್ರೆ ಸೊ ನಾರ್ಮಲ್ ಆಗಿರುತ್ತೆ. ಸೊ ನಂತರ ನಮಗೀಗ ಫ್ಲಿಪ್ ಕೂಡ ಮಾಡ್ಕೊಳ್ಬೋದು. ಸೊ ಅಲ್ಲಿ ಆಪ್ಷನ್ ಇರುತ್ತೆ ಫ್ಲಿಪ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕೊಟ್ಟರೆ ಸೊ ಫ್ಲಿಪ್ ಆಗುತ್ತೆ. ಸೊ ನಂತರ ಬೇಕಾದ್ರೆ ನಾವು ಎನಿಮೇಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ವಾಕಿಂಗ್ ಹೋಗಿ ಬೇಕಾದ್ರೆ ನಾವೀಗ ಸೊ ಮಾತಾಡ್ತಿರೋ ರೀತಿ ಆಗಿರ್ಬೋದು, ನಿಂತ್ಕೊಂಡಿರೋ ರೀತಿ ಆಗಿರ್ಬೋದು ಸೊ ಚೇಂಜ್ ಕೂಡ ಮಾಡ್ಕೊಳ್ಬೋದು. ಸೊ ಈಗ ಇದೆಲ್ಲ ಆದಮೇಲೆ ನಾವೀಗ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಸೊ ಅಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು 720 ಕೂಡ ಇಟ್ಕೊಳ್ಬೋದು, ಇಲ್ಲಾಂದರೆ 1080 ಕೂಡ ಇಟ್ಕೊಳ್ಬೋದು. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿ ಶೋ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ. ಸೊ ಈಗ ನಾವು ಕಂಪ್ಲೀಟಾಗಿ ಡೌನ್ಲೋಡ್ ಆದಮೇಲೆ ಸೊ ಇನ್ನೊಂದು ವಿಡಿಯೋ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋ ಮುಗೀತು. ಸೊ ಇನ್ನೊಂದು ವಿಡಿಯೋ ಮಾಡ್ಕೊಳ್ಬೇಕಂತಿದ್ರೆ ಸೇಮ್ ಅದೇ ರೀತಿ ಅಸೆಟಿಗೆ ಹೋಗಿ ಸೊ ಬ್ಯಾಕ್ಗ್ರೌಂಡ್ ತೊಗೊಳ್ಬೇಕಾಗತ್ತೆ. ಸೊ ನಾನೀಗ ಈ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ. ಈಗ ಬೇರೆ ಪಾತ್ರಗಳನ್ನು ಹಾಕಿ ಇನ್ನೊಂದು ಥರ ವಿಡಿಯೋ ಮಾಡೋಣ. ಸೊ ಸೇಮ್ ಅದೇ ರೀತಿ ಲೇಯರ್ನ ಎಳ್ಕೊಂಡು ಲಾಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ನಾವು ಅಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇನ್ನೊಂದು ಪಾತ್ರ ತಗೊಳ್ಳೋಣ. ಸೊ ಈಗ ನಾವಿಲ್ಲಿ ಹಸು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಎನಿಮೇಷನ್ ನಾವೀಗ ನಿಂತ್ಕೊಂಡು ರೀತಿ ತಗೊಂಡು ಸೊ ಅದನ್ನು ಈಗ ನಾವು ನೀಟಾಗಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಣ್ಣ ಮಾಡ್ಕೊಂಡು ಸೊ ಇಲ್ಲಿ ನಿಲ್ಸೋಣ. ಸೊ ಬೇಡ ಇಲ್ಲಿ ತಗೊಂಡು ನಿಲ್ಸೋಣ. ಆದಮೇಲೆ ಈಗ ಸೊ ಆದಮೇಲೆ ಆ ಲೇಯರ್ನ ಎಳ್ಕೊಳ್ಬೇಕಾಗತ್ತೆ. ಸೊ ನೀವು ಬ್ಯಾಕ್ಗ್ರೌಂಡ್ ಎಷ್ಟು ಇಟ್ಕೊಂಡಿರ್ತೀರ ಸೊ ಅಷ್ಟೇ ನೀವು ಇದನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಸೊ ನಂತರ ಇನ್ನೊಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಸೊ ಒಂದು ಲೇಡಿ ಪಾತ್ರ ತಗೊಳ್ಳೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದು ಟಾಕಿಂಗ್ ಅಂತ ತಗೊಳ್ಳೋಣ. ಸೊ ಇದನ್ನು ಕೂಡ ನೀಟಾಗಿ ಸೆಟ್ ಮಾಡ್ಕೊಂಡು ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಸೊ ಇದನ್ನು ನಿಲ್ಲಿಸಾದ್ಮೇಲೆ ಈಗ ಇನ್ನೊಂದು ಪಾತ್ರ ತಗೊಳ್ಳೋಣ. ಸೇಮ್ ಅದೇ ರೀತಿ ಇನ್ನೊಂದು ಲೇಡಿ ತಗೊಳ್ಳೋಣ. ತಗೊಂಡು ಸೊ ಅದು ಐಡಿಯಲ್ ಇಟ್ಕೊಳ್ಳೋಣ, ಅಂದರೆ ಸುಮ್ಮನೆ ಇದ್ದ ರೀತಿ. ಸೊ ಮಾತಲ್ಲಿಸ್ತಾ ನಿಂತ ರೀತಿ. ಸೊ ಇದನ್ನು ಸ್ವಲ್ಪ ಫ್ಲಿಪ್ ಕೊಟ್ಕೊಳ್ಳೋಣ. ಸ್ವಲ್ಪ ಈ ಕಡೆ ತಂದು ನಿಲ್ಸೋಣ. ಸೊ ಹಸು ಕಾಣ್ತಿಲ್ಲ. ಸೊ ಈಗ ಇವೆರಡು ಲೇಯರ್ನು ಕೂಡ ನಾವು ಎಳ್ಕೊಳ್ಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಎಷ್ಟಿದೆಯೋ ಅಷ್ಟೇ ಎಳ್ಕೊಳ್ಬೇಕಾಗತ್ತೆ. ಸೊ ನಂತರ ನಾವೀಗ ಸೊ ಇನ್ನೊಂದು ಪಾತ್ರ ತಗೊಳ್ಳೋಣ. ಸೊ ಹುಡುಗಿ ಪಾತ್ರ ತಗೊಳ್ಳೋಣ. ಸೊ ಇವಳು ವಾಕ್ ಮಾಡೋ ರೀತಿ ತಗೊಳ್ಳೋಣ. ಅದನ್ನು ಸೇಮ್ ಅದೇ ರೀತಿ ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳೋಣ.
ಸೊ ಈಗ ನಾವು ಇದನ್ನು ವಾಕ್ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಪಾತ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಮ್ ಅದೇ ರೀತಿ ಇನ್ನೊಂದು ಇಮೇಜ್ ಬರುತ್ತೆ. ಸೊ ಅದನ್ನ ಸೈಜ್ ನೋಡಿ ಕರೆಕ್ಟಾಗಿ ಆ ಕಡೆ ತಗೋಗಿ ಬಿಡೋಣ. ಇಟ್ಟಾದಮೇಲೆ ಈಗ ನಾವು ಬೇಕಾದ್ರೆ ಓಕೆ ಕೊಟ್ಟು ನೋಡಿದ್ರೆ ಸೊ ಅದನ್ನು ಕೂಡ ಲೇಯರ್ನ ಎಳ್ಕೊಳ್ಬೇಕಾಗತ್ತೆ. ಸೊ ಎಳ್ಕೊಂಡಾದ್ಮೇಲೆ ಈಗ ನಾವು ಓಕೆ ಕೊಟ್ಟು ನೋಡ್ರೆ ಸೊ ನೋಡಿ ಈ ರೀತಿ ಸೊ ಇಬ್ಬರು ಮಾತಾಡ್ತಿರೋ ರೀತಿ, ಇವಳು ವಾಕ್ ಮಾಡೋ ರೀತಿ, ಸೊ ಈ ರೀತಿ ಶೋ ಆಗುತ್ತೆ. ನಂತರ ನಮಗೆ ಈಗೊಂದು ಮಗು ಇಮೇಜ್ ತಗೊಳ್ಳೋಣ. ಸೊ ಈ ಇಮೇಜ್ ತಗೊಳ್ಳೋಣ. ಸೊ ಇದು ಸುಮ್ಮನೆ ನಿಂತೋ ರೀತಿ ತಗೊಳ್ಳೋಣ. ಸ್ವಲ್ಪ ಸಣ್ಣ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ ಓಕೆ ಕೊಟ್ಟು ನೋಡಿದಾಗ ಈ ರೀತಿ ಸೊ ಇಬ್ಬರು ಮಾತಾಡ್ತಿದ್ದಾರೆ, ಅವಳು ವಾಕ್ ಮಾಡ್ತಿದ್ದಾಳೆ, ಮಗು ನೋಡ್ತಾ ಇದೆ. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಸೇಮ್ ಪ್ರೋಸೆಸ್ಸು. ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಸೊ ಅದನ್ನು ಕೊಟ್ಟು ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಈಗ ನೋಡಿ ಡೌನ್ಲೋಡ್ ಆಗಿದೆ. ಈಗ ಯಾವ ರೀತಿ ಶೋ ಆಗುತ್ತೆ ವಿಡಿಯೋ ಗ್ಯಾಲರಿಲಿ ಅಂತ ಹೇಳಿ ನೋಡೋಣ. ಸೊ ನೋಡಿ ಈ ರೀತಿ ಶೋ ಆಗುತ್ತೆ. ಈಗ ನಾವು ಎಡಿಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ನಾನು ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನಾನು ಇನ್ಶರ್ಟ್ ಆ್ಯಪ್ ಮೂಲಕನೇ ತಿಳಿಸ್ಕೊಡ್ತೀನಿ. ಸೊ ಇನ್ಶರ್ಟ್ ಆ್ಯಪ್ ತೊಗೊಂಡು ವಿಡಿಯೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವೀಡಿಯೋಸ್ನ ತೊಗೊಳ್ಬೇಕಾಗತ್ತೆ. ಸೊ ನಂತರ ಈ ರೀತಿ ಶೋ ಆಗುತ್ತಲ್ಲ, ಅಲ್ಲಿ ಕಾಣಿಸ್ತಿರುವಂಥ ಇನ್ಶರ್ಟ್ ಅಂತ ವಾಟರ್ ಮಾರ್ಕ್ ಕೂಡ ತೆಗಿಬೋದು. ಫ್ರೀ ರಿಮೂವ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ವಾಟರ್ ಮಾರ್ಕು ರಿಮೂವ್ ಆಗುತ್ತೆ. ಸೊ ಈಗ ರಿಮೂವ್ ಆಗಿದೆ. ಸೊ ಈಗ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ ಅಲ್ಲಿ ಕೊಟ್ಟರೆ ಸೊ ಲಾಂಗ್ ವಿಡಿಯೋಗೆ 16:9 ಕೊಡಬೇಕಾಗತ್ತೆ. ಸೊ ಈ ರೀತಿ ಸೊ ದೊಡ್ಡ ಕಾಣುತ್ತೆ ಸ್ಕ್ರೀನು. ಸೊ ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟು ನಾವೀಗ ನಮಗೆ ಜಾಸ್ತಿ ಲಾಂಗ್ ಇದ್ದರೆ ಸೊ ಕಟ್ ಮಾಡ್ಕೊಳ್ಬೇಕು ಅಂತೇಳಿ ಸ್ಲಿಪ್ಟ್ ಅಂತಿದೆ ಅದ್ರ ಮೇಲೆ ಕೊಟ್ಟರೆ ಸೊ ನಂತರ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋನು ಕೂಡ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸ್ಲಿಪ್ಟ್ ಮೇಲೆ ಕೊಟ್ಟು ಸೊ ಡಿಲೀಟ್ ಕೊಟ್ಟರೆ ಆಗುತ್ತೆ. ಸೊ ನಂತರ ಈಗ ನಾವು ಬೇಕಾದ್ರೆ ಈ ವಿಡಿಯೋನ ಝೂಮ್ ಕೂಡ ಮಾಡ್ಕೊಳ್ಬೋದು. ಅದು ಹೇಗಂತ ಹೇಳಿದ್ರೆ ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈಗ ಇಲ್ಲಿ ಝೂಮ್ ಅಂತ ಇದೆಯಲ್ಲ ಫಸ್ಟ್ ಒನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕು ಝೂಮು ಅಷ್ಟು ಇಟ್ಕೊಳ್ಬೇಕಾಗತ್ತೆ. ಅಷ್ಟು ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಎಷ್ಟು ವಿಡಿಯೋ ಇದೆಯೋ ಅಲ್ಲಿವರೆಗೂ ತೊಗೊಂಡು ಹೋಗಿ. ಸೊ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟು ನೋಡಿದ್ರೆ ಸೊ ಈ ರೀತಿ ಝೂಮ್ ಆಗುತ್ತೆ. ಬೇಕಾದ್ರೆ ನೀವು ಮತ್ತೆ ಎಡಿಟ್ ಮೇಲೆ ಕೊಟ್ಟರೆ ಝೂಮ್ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋಗೂ ಅದೇ ರೀತಿ ಮುಂದುವರ್ಸೋಣ ಅದನ್ನು. ಸೊ ಝೂಮ್ ಬೇಕಾದ್ರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಲೋ ಕೂಡ ಇಟ್ಕೊಳ್ಬೋದು. ನಂತರ ಈಗ ನಾವು ಈ ವಿಡಿಯೋ ಕೂಡ ಸೇಮ್ ಅದೇ ರೀತಿ ಮಾಡೋಣ. ಸೊ ಈಗ ನೋಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಝೂಮ್ ಆಗ್ತಿದೆಯಲ್ಲ. ಸೊ ನೋಡಿ ಈ ರೀತಿ ಝೂಮ್ ಆಗ್ತಿದೆ. ನೆಕ್ಸ್ಟು ನೀವು ಬೇಕಂದರೆ ವಾಯ್ಸ್ ಕೂಡ ನಿಮ್ಮದೇ ವಾಯ್ಸ್ ಕೊಟ್ಟು ರೆಕಾರ್ಡ್ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ನಿಮಗೆ ಸ್ಟೋರಿ ಬೇಕಂದರೆ ಚಾಟ್ GPT ಹೋಗಿ ಸ್ಟೋರಿ ಸೊ ನೀವು ಕನ್ನಡದಲ್ಲಿ ಕೇಳಿದ್ರು ಕೂಡ ಸ್ಟೋರಿ ಕೊಡುತ್ತೆ. ಸೊ ಅಲ್ಲಿ ನೀವು ಸ್ಟೋರಿ ರೆಡಿ ಮಾಡಿಕೊಂಡು ವಾಯ್ಸ್ ಕೂಡ ಕೊಟ್ಟು ಇಲ್ಲಿ ನೀವು ವಿಡಿಯೋನ ರೆಡಿ ಮಾಡ್ಕೊಳ್ಬೋದು. ಸೊ ಇಷ್ಟು ನಾನಿವತ್ತು ಆಟೋ ಡ್ರಾಫ್ಟ್ AI ಬಗ್ಗೆ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.